ಎಜಿ ನ್ಯೂಸ್ಗೆ ಸ್ವಾಗತ. ಭಾರತ ಸೈನಿಕರ ದಾಳಿಗೆ ಪತನಗೊಟ್ಟಿದ್ದ ಪಾಕಿಸ್ತಾನ ಉಗ್ರರು ಭಾರತ ದೇಶದ ನಾಗರಿಕರು ಭಾರತದ ಪರವಾಗಿದ್ದಾರೆ. ಈ ಯುದ್ಧದಲ್ಲಿ ನಾವೇ ಗೆಲ್ತೀವಿ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಮ್ಮ ಭಾರತ ದೇಶದ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದರು. ಜಮ್ಮು ಕಾಶ್ಮೀರದ ರಾಜ್ಯದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಭಾರತದ ನಾಗರಿಕರ ಮೇಲೆ ಉಗ್ರರ ಅಟ್ಟಹಾಸ, ಅದರ ಪ್ರತಿ ದಾಳಿಗೆ ಭಾರತ ದೇಶದ ಹೆಮ್ಮೆಯ ಸೈನಿಕರು 100 ಉಗ್ರರು ಮತ್ತು 3 ಕಮಾಂಡೋ ಮತ್ತು 9 ಉಗ್ರರಿಗೆ ಆಶ್ರಯ ಕೊಟ್ಟ ಕಟ್ಟಡಗಳ ಧ್ವಂಸ ಮಾಡಿದ್ದಾರೆ. ಇದರಿಂದ ಪಾಕಿಸ್ತಾನದ ಉಗ್ರಗಾಮಿಗಳು ಪತನಗೊಳ್ಳುತ್ತಿದ್ದಾರೆ. ಇದು ಭಾರತ ದೇಶದ ತಾಕತ್ತು. ಭಾರತ ದೇಶದ ತಂಟೆಗೆ ಬಂದ್ರೆ ನಿಮ್ಮನ್ನ ಸರ್ವನಾಶ ಮಾಡೋದು ಶತಸಿದ್ಧ ಎಂದು ಸಂಜಯ್ ತೇಗೆ ಹೇಳಿದರು. ಈಶ್ವರ ನಾಗರನಾಳ ಮಾತನಾಡಿ, ಎಲ್ಲ ರಾಷ್ಟ್ರಕ್ಕಿಂತಲೂ ಭಾರತ ದೇಶ ಬಹಳ ಅತಿ ಹೆಚ್ಚು ಸೈನಿಕರು ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದ ದೇಶ. ಪಾಕಿಸ್ತಾನವನ್ನ ಸರ್ವನಾಶ ಮಾಡಲು ನಮಗೆ ಕೆಲವೇ ಗಂಟೆ ಸಾಕು. ಭೂಪಟದಲ್ಲಿ ಹುಡುಕಿದ್ರೂ ಪಾಕಿಸ್ತಾನ ಸಿಗೋದಿಲ್ಲ. ಪಹಲ್ಗಾಮ್ನಲ್ಲಿ ಘಟನೆಯಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಅವರು ನ್ಯಾಯ ಒದಗಿಸಿಕೊಡ್ತಾರೆ ಮತ್ತು ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಎಂದಿದ್ದಾರೆ. ಪುಲ್ವಾಮಾನಲ್ಲಿ ಹೇಳಿ ಪಾಕಿಸ್ತಾನ ಬಂದು ನೀಚ ಕೃತ್ಯವನ್ನು ಮಾಡಿ ಹೋಗಿದ್ದಕ್ಕೆ ನಮ್ಮ ಸೈನಿಕರು ಪ್ರತೀಕಾರವಾಗಿ ಸುಮಾರು 100 ಉಗ್ರಗಾಮಿಗಳನ್ನು ಕೊಂದು ಹಾಕಿದ್ದಾರೆ. ಅದೇ ಅಲ್ಲದೆ ಇನ್ನೂ ಅನೇಕ ಉಗ್ರಗಾಮಿಗಳು ಅಡಗಿಕೊಂಡಿರುವುದರಿಂದ ಇಡೀ ಪಾಕಿಸ್ತಾನವನ್ನು ನಮ್ಮ ಸೈನಿಕರು ಸ್ವಚ್ಛ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ನಮ್ಮ ಪುಲ್ವಾಮಾದಲ್ಲಿ ಮಾಡಿದಂಥ ಎಲ್ಲ ಕುಟುಂಬಕ್ಕೂ ನಮ್ಮ ಮೋದಿಯವರು ನ್ಯಾಯ ಒದಗಿಸಿಕೊಡ್ತಾರೆ ಅಂತ ನಾನು ಹೇಳಲು ಬಹಳ ಸಂತೋಷ ಅನ್ಕೊಳ್ತೇವೆ. ಇವತ್ತಿನ ದಿವಸ ಬಹುದಿನಗಳಿಂದ ನಾವೆಲ್ಲ ನಿರೀಕ್ಷೆ ಮಾಡುತ್ತಿರುವ ಒಂದು ಯುದ್ಧದ ಒಂದು ಕರ್ಮಕಾಂಡ ಪ್ರಾರಂಭವಾಗಿದೆ. ಅದರ ಹೆಸರು ಆಪರೇಷನ್ ಸಿಂಧೂರ್ ಅಂತ ಇವತ್ತು ಒಂದು ಹೆಸರನ್ನಿಟ್ಟು ಇವತ್ತು ಉಗ್ರಗಾಮಿಗಳ ತಾಣಗಳ ಮೇಲೆ ನಮ್ಮ ಭಾರತೀಯ ವಾಯುಸೇನಾ ಪಡೆ ದಾಳಿ ಮಾಡಿದೆ. ಆ ದಾಳಿಯಲ್ಲಿ ಜೈಷ್ ಉಗ್ರ ಸಂಘಟನೆಯ ಅಜರ್ ಮಸೂದ್ ಎಂಬ ಒಬ್ಬ ಉಗ್ರಗಾಮಿಯನ್ನ ಈಗಾಗಲೇ ಅವನ ಎಲ್ಲ ಕುಟುಂಬವನ್ನು ಸರ್ವನಾಶ ಮಾಡಿದೆ. ಅದಕ್ಕಾಗಿ ನಮ್ಮ ಭಾರತೀಯ ವಾಯುಸೇನೆಗೆ ಹಾಗೂ ಭಾರತೀಯ ಎಲ್ಲ ಸೈನ್ಯಕ್ಕೆ ನಾವು ಹೃದಯಪೂರ್ವಕ ಒಂದು ವಂದನೆಗಳನ್ನು ಅವರಿಗೆ ತಿಳಿಸ್ತಾ, ಇದೇ ರೀತಿಯಾಗಿ ಈ ಒಂದು ಕಾರ್ಯಾಚರಣೆ ಇಡೀ ನಮ್ಮ ಒಂದು ಉಗ್ರ ಸಂಘಟನೆ ಎಲ್ಲ ನಿರ್ನಾಮಗೊಂಡು ನಮಗೆ ಬೇಕಾದಂತ ನಮ್ಮ ಪಿಒಕೆಯನ್ನ ನಮ್ಮ ಭಾರತ ವಶಕ್ಕೆ ಪಡಿಬೇಕಂತ ನಾವು ಎಲ್ಲ ಸೈನಿಕರಲ್ಲಿ ಅವರಿಗೆ ಆ ಶಕ್ತಿಯನ್ನು ಕೊಡಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪುಲ್ವಾಮಾದಲ್ಲಿ 26 ಜನರ ಮಾರಣ ಹೋಮ ಮಾಡಿದ್ದ ನಮ್ಮ ಪಾಕಿಸ್ತಾನ ಉಗ್ರಗಾಮಿಗಳನ್ನು ಇವತ್ತಿನ ದಿನ ಸಿಂಧೂರು ಎಂದು ಅದರ ಹೆಸರಿಟ್ಟು ನಮ್ಮ ತಾಯಂದರಿಗೆ ಅವರ ಸಿಂಧೂರನ್ನು ಬೆಸೆದುಕೊಂಡಿದ್ದಕ್ಕೆ ಅವರ ಪ್ರತಿಕಾರವಾಗಿ 100ಕ್ಕೂ ಹೆಚ್ಚು ಸೈನಿಕ ಟೆರರಿಸ್ಟನ್ನು ಇವತ್ತಿನ ದಿನ ರಾತ್ರಿ 1:44 ಗಂಟೆಗೆ ಅವರ ಮೇಲೆ ವಾಯು ದಾಳಿ ಮಾಡಿ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದಾರೆ. ಹೀಗೆ ಇನ್ನು ಮುಂದೆ ಅವರು ನಮ್ಮ ಕಡೆ ಏನಾದರೂ ಮಾಡಬೇಕಾದ್ರೆ ವಿಚಾರ ಮಾಡಿ ಅವರು ನಮ್ಮ ದೇಶದ ಮೇಲೆ ಅತಿಕ್ರಮಣ ಮಾಡಬೇಕಾಗ್ತದೆ ಎಂದು ತಿಳಿದುಕೊಳ್ಳಬೇಕು. ಇಷ್ಟೇ ಹೇಳಿ ನನ್ನ ಒಂದೆರಡು ಮಾತುಗಳನ್ನು. ಇನ್ನು ಇದೇ ಸಂದರ್ಭದಲ್ಲಿ ಬಸವರಾಜ್ ಅಮ್ಮನಗಿಮಠ, ಡಾಕ್ಟರ್ ಅಭಯ್ ಎಂಡೋಳಿ, ಅಲ್ಲಪ್ಪ ಮನ್ವಿ, ಮೋನಪ್ಪ ಹೆಗ್ಗನವರ್, ಡಾಕ್ಟರ್ ರವಿ ಜಮಖಂಡಿ, ಶಿವಾನಂದ ಗಿಡವೀರ, ಆಕಾಶ್ ಕಳ್ಳಿಗುದ್ದಿ, ಸಿದ್ದು ಅರಬಳ್ಳಿ, ಈರಣ್ಣ ಗುಣಗಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.